ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಸೈತಾನನ ವಂಚನೆಯ ಕ್ಷೇತ್ರಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ದೇವರ ಮಕ್ಕಳಲ್ಲಿ ಅನೇಕ ಸಂದರ್ಭ ಸೈತಾನನು ಕೇವಲವಾದಂಥ ರೀತಿಯಲ್ಲಿ ಅವರನ್ನ ಅದ್ಭುತಗಳು, ಮಹತ್ಕಾರ್ಯಗಳು ಈ ವಿಷಯಗಳಿಗಾಗಿ ತವಕಿಸುವಂಥ, ಅವುಗಳ ಮೇಲೆ ಭರವಸೆ ಇಡುವಂಥ ಜನರನ್ನಾಗಿ ಮಾಡುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವನಾಗಿರ್ತಾನೆ. ಆದರೆ ನಾವು ಅನೇಕ ಸಂದರ್ಭ ತಿಳ್ಕೊಳ್ಳುವುದಿಲ್ಲ. ನಾವು ಸೈತಾನನನ್ನ ತುಳಿದು ನಿಲ್ಲುವಂಥ ದೇವ ಜನರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ನಾವು ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ, ಶಾಂತಿದಾಯಕನಾದ ದೇವರು ತಾನೇ ಶೀಘ್ರವಾಗಿ ಸೈತಾನ್ ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿದು ಬಿಡುವನು ಅಂತ. ನಾವು ಸೈತಾನ್ನ ತುಳಿದು ಬಿಡುವಂತಹ ದೈವ ಜನರೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನು ಬಿಡುವುದಿಲ್ಲ. ಇದು ವಂಚನೆಯ ಕ್ಷೇತ್ರ. ನನ್ನ ಪ್ರಿಯರೇ, ಕೇವಲ ನಾವು ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಅವುಗಳ ಮೇಲೆ ನಮ್ಮ ಮನಸ್ಸುಗಳನ್ನು ಇಡುವವರಾಗಿರ್ತೇವೆ. ಆದರೆ ನಾವೇ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುವಂಥವ್ರು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಇರುವುದನ್ನು ನಾವು ನೋಡ್ಕೋತೇವೆ. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಕರ್ತನು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನದಲ್ಲಿ ನೇರವಾಗಿ ನಾವು ನೋಡ್ಕೊಳ್ತೇವೆ. ನೋಡ್ರಿ, ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರವನ್ನು ನಾವು ಎಷ್ಟೋ ಸಂದರ್ಭ ತಿಳಿದುಕೊಳ್ಳುವುದಿಲ್ಲ. ಈ ಕಾರಣ ಸೈತಾನನ ದೇವ ಜನರನ್ನ ಈಸಿಯಾಗಿ ನಷ್ಟಕ್ಕೆ ಗುರಿ ಮಾಡುವುದನ್ನು ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ನಾವು ಬಹಳಷ್ಟು ಜಾಗೃತಿಯಿಂದ ಎಚ್ಚರವಾಗಿರ್ಬೇಕು. ನನ್ನ ಪ್ರಿಯ ದೇವ ಜನರೇ, ನಾವು ಒಬ್ಬ ಸೇವಕರು ಮಾಡುವಂಥ ಅದ್ಭುತಗಳು, ಮಹತ್ಕಾರ್ಯಗಳ ಹಿಂದೆ ಬೆನ್ನತ್ತುವುದಲ್ಲ. ದೇವ ಜನರು, ದೇವರ ಮಕ್ಕಳೇ ಆ ಒಂದು ಮಹತ್ಕಾರ್ಯಗಳನ್ನು ಮಾಡುವಂಥ ಸಾಧನವುಳ್ಳಂಥ ದೇವರ ಮಕ್ಕಳೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ, ಸೈತಾನನನ್ನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾನು ಮುಖ್ಯವಾಗಿ ನಿಮಗೆ ಇದನ್ನು ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ. ಸೈತಾನನು ದೇವ ಜನರನ್ನು ಎದುರಿಸುವುದಕ್ಕೆ ಆಗುವುದಿಲ್ಲ. ಆದರೆ ದೇವ ಜನರು ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪಾಗಿರುವುದರಿಂದ ಸೈತಾನ್ನ ತುಳಿದು ನಿಲ್ಲುವುದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ದೇವರಿಗೆ ಒಳಗಾಗುವಾಗ, ದೇವರ ಮಹಿಮೆಯ ಶಕ್ತಿಯಿಂದ ನಾವು ತುಂಬಲ್ಪಟ್ಟಿರುವಾಗ, ಸೈತಾನ್ನ ಸಕಲ ವಿಧವಾದ ತಂತ್ರಗಳನ್ನು ಮುರಿದು ಆತನ್ನ ತುಳಿದು ನಿಲ್ಲುವುದಕ್ಕೆ ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಸೈತಾನ್ನ ಎದುರಿಸುವ ಮಕ್ಕಳಾಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವುದು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.